ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರ್ಯಶಂಕರ ದಿವ್ಯ ದೃಷ್ಟಿಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು, ಕಷ್ಟಗಳು ಸರ್ವೇ ಸಾಮಾನ್ಯ. ಆ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸರಿಯಾದಂತಹ ಸೂಕ್ತವಾದಂತಹ ಸಲಹೆ, ಸೂಚನೆಗಳು ಮತ್ತು ಪರಿಹಾರ ಮಾರ್ಗಗಳು ಎಲ್ಲಿ ಸಿಗುತ್ತೆ ಅಂತ ನಾವು ಹುಡುಕಾಟದಲ್ಲಿ ಇರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಒದಗಿಸಿ ಕೊಡ್ತೀವಿ. ಹೇಗೆ ಅನ್ನೋದನ್ನ ನಾನು ಮುಂದಿನ ಒಂದು ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆತ್ಮಜ್ಞಾನಿಗಳಾಗಿರುವಂತಹ ಆರ್ಯಶಂಕರ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮಜ್ಞಾನಿಗಳಾಗಿರುವಂತಹ ಆರ್ಯಶಂಕರ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮನುಷ್ಯನಿಗೆ ಅನೇಕ ರೀತಿಯಾದಂತಹ ಕಷ್ಟಗಳು, ಸಂಕಷ್ಟಗಳು ಎದುರಾಗತ್ತೆ. ಅದಕ್ಕೆ ತಕ್ಕಂಥ ಪರಿಹಾರ ಬೇಕು ಅಂದರೆ ನಾವು ಜ್ಯೋತಿಷ್ಯರ ಬಳಿ ಹೋಗ್ತೀವಿ, ಜನ್ಮ ದಿನಾಂಕವನ್ನು ನೀಡ್ತೀವಿ. ಸೊ ಅದರ ಆಧಾರದ ಮೇಲೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ತೀವಿ. ಆದರೆ ಈ ಗುರುಜಿಯ ವಿಶೇಷತೆ ಏನು ಅಂತ ಹೇಳೋದಾದರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಏವೇ ಇದೆ, ನೋಡ್ಕೊಂಡು ಬರೋಣ. ದುಷ್ಟ ಶಕ್ತಿಗಳ ಪ್ರಯೋಗಗಳಿಂದ ನಿಮಗೆ ಮುಕ್ತಿ ಸಿಗಬೇಕೇ? ಮಾಟ ಮಂತ್ರ, ಅನಾರೋಗ್ಯ, ಮೂಲ ಸಮಸ್ಯೆಗೆ ಪರಿಹಾರ ಶತಸಿದ್ಧ. ನಿಮ್ಮ ಜೀವನಕ್ಕೆ ಬೆಳಕನ್ನ ನೀಡಲಿದ್ದಾರೆ ಅಪರೂಪದ ಆತ್ಮಜ್ಞಾನಿ. ನಿಮ್ಮ ಸಕಲ ಸಂಕಲ್ಪಗಳ ಕಾರ್ಯಸಿದ್ಧಿಗೆ ಪ್ರಾಮಾಣಿಕ ವೇದಿಕೆ. ಇವರು ದೈವ ಜ್ಞಾನವನ್ನ ಹೊಂದಿರುವ ಮಹಾನ್ ಪವಾಡ ಪುರುಷ. ಈ ನಾಡಿಗೆ ಮತ್ತು ಮನುಷ್ಯನ ಕಲ್ಯಾಣಕ್ಕಾಗಿ ಅವತರಿಸಿದ ಮಹಾನ್ ಕ್ರಿಯಾ ಸಾಧಕ. ಇವರ ಹೆಸರು ಶ್ರೀ ಆರ್ಯಶಂಕರ ಗುರೂಜಿ. ಸ್ವತಃ ಮಹಾವತಾರ್ ಬಾಬೂಜಿ ಅವರ ಅನುಗ್ರಹ ಪಡೆದಿರುವ ಇವರು ಆತ್ಮ, ಪರಮಾತ್ಮ, ಜೀವಾತ್ಮಗಳ ಬಗ್ಗೆ ಅರಿತುಕೊಂಡಿರುವ ಆತ್ಮಜ್ಞಾನಿ. ಪಾಪಕರ್ಮ, ಜನ್ಮ, ಪುನರ್ಜನ್ಮಗಳಿಂದ ಮನುಷ್ಯ ಹಲವು ಅವತಾರಗಳನ್ನ ಎತ್ತುತ್ತಿದ್ದಾನೆ. ಈ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದವನು ಇಂದು ಅದೆಷ್ಟೋ ಸಮಸ್ಯೆಗಳನ್ನ, ದೋಷಗಳನ್ನ, ಸಂಕಷ್ಟಗಳನ್ನ ಎದುರಿಸುತ್ತಿದ್ದಾನೆ. ಒಬ್ಬ ಮನುಷ್ಯನಾಗಿ ಜನಿಸಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಗಳನ್ನ ಎದುರಿಸುತ್ತಿರ್ತಾನೆ. ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳನ್ನ ಎದುರಿಸುತ್ತಲೇ ಇರ್ತಾನೆ. ಕೆಲಸಗಳು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತವೆ. ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು. ಎಷ್ಟೇ ಔಷಧಿಗಳನ್ನ ತೆಗೆದುಕೊಂಡ್ರೂ ಕೂಡ ಅನಾರೋಗ್ಯ ಸರಿ ಹೋಗುತ್ತಿಲ್ಲ. ಈ ಸಮಸ್ಯೆಗಳು ನಿರಂತರವಾಗಿದ್ರೆ ಇದು ನಿಮಗೆ ಮತ್ತು ನಿಮ್ಮ ಮನೆಯ ಕುಟುಂಬಕ್ಕೆ ವಾಮಾಚಾರ, ಮಾಟ ಮಂತ್ರ ಮಾಡಿಸಿರಬೇಕು ಅಂತ ಗೊತ್ತಾಗುತ್ತೆ. ಈ ರೀತಿ ಮಾಡಿಸುವುದು ಮಹಾ ಅಪರಾಧ. ಇಷ್ಟು ಮಾತ್ರವಲ್ಲ, ಮಹಾ ಪಾಪ ಅಂತ ಗೊತ್ತಿದ್ರೂ ಬೇರೆಯವರ ಮನೆ ಹಾಳು ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನ ಬಳಸಿದ್ರೆ ಆ ವ್ಯಕ್ತಿ ದೈಹಿಕ ಮತ್ತು ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತಿರ್ತಾನೆ. ಇಂಥ ದುಷ್ಟ ಪ್ರಯೋಗಗಳಿಂದ ಅದೆಷ್ಟೋ ಅಮಾಯಕರು ಬಲಿಯಾಗ್ತಿದ್ದಾರೆ. ಇಂಥವರ ಪಾಲಿಗೆ ಮಹಾವತಾರ್ ಬಾಬೂಜಿ ಅವರ ಅನುಗ್ರಹ ಪಡೆದು ಮಹಾನ್ ಸಾಧನೆ ಮಾಡಿರುವಂತಹ ಆರ್ಯಶಂಕರ ಗುರೂಜಿಯವರು ಇದೀಗ ನಿಮ್ಮ ಮುಂದೆ ಬಂದಿದ್ದಾರೆ. ಬಾಬಾಜಿ ಅವರ ಅನುಗ್ರಹದಿಂದ ಕ್ರಿಯಾ ಕುಂಡಲಿನಿ ಯೋಗ ಎಂಬ ಮಹಾ ಸಾಧನೆ ಮಾಡಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ. ಭಕ್ತರ ಸಕಲ ಸಂಕಷ್ಟಗಳನ್ನ ಪರಿಹರಿಸಲು ಅವತರಿಸಿದ ಮಹಾನ್ ಸಿದ್ಧಿ ಪುರುಷರು ಇವರು. ತಪಸ್ಸು, ಧ್ಯಾನದಿಂದ, ಕ್ರಿಯಾ ಕುಂಡಲಿನಿ ಹಾಗೂ ಶಕ್ತಿ ಸಮೂಹಿನಿ ಮಹಾವಿದ್ಯೆಯಿಂದ ಮೂಲ ಸಮಸ್ಯೆಗಳನ್ನ ಹುಡುಕಿ ಭಕ್ತರ ಸಮಸ್ಯೆಗಳನ್ನ, ದೋಷಗಳನ್ನ, ವಾಮಾಚಾರ, ಮಾಟ ಮಂತ್ರಗಳ ಪ್ರಯೋಗಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನ ಪರಿಹರಿಸುತ್ತಿದ್ದಾರೆ. ನಿಮ್ಮ ಹೆಸರು, ಧ್ವನಿ, ಕಣ್ಣಿನ ರೇಖೆ, ಭಾವಚಿತ್ರ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ಮನೆ ವಾಸ್ತು, ಭೂಮಿ ದೋಷ, ಮಣ್ಣಿನ ಪರೀಕ್ಷೆ, ಮಾಟಮಂತ್ರ, ವಾಮಾಚಾರ ಪ್ರಯೋಗ, ಆತ್ಮಗಳ ಸಮಸ್ಯೆ, ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ, ಮಾನಸಿಕ ಆರೋಗ್ಯ, ಜನ್ಮ ಜನ್ಮಾಂತರ ಸಮಸ್ಯೆಗಳು ಇದ್ರೆ ಈ ಕೂಡಲೇ ಆರ್ಯಶಂಕರ ಗುರೂಜಿಯವರನ್ನ ಭೇಟಿ ಮಾಡಬಹುದು. ಸ್ಪೆಷಲ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇನ್ನು ವೀಕ್ಷಕರೇ,
ಜನ್ಮ ದಿನಾಂಕದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ಸ್ವರದ ಆಧಾರದ ಮೇಲೆ, ಅಂದರೆ ಜನ್ಮ ದಿನಾಂಕ ಇಲ್ಲ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಕೂಡ ನಿಮ್ಮ ಸ್ವರದ ಆಧಾರದ ಮೇಲೆ ಸಮಸ್ಯೆಗಳನ್ನು ಸ್ವತಃ ಗುರುಜಿಯವರೇ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಯೂಶಲಿ ನಾವು ಜ್ಯೋತಿಷ್ಯರ ಬಳಿ ಹೋದಾಗ ಜನ್ಮ ದಿನಾಂಕವನ್ನು ನೀಡ್ತೀವಿ, ಹಾಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತೀವಿ. ಆದರೆ ಈ ಗುರುಜಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಸಮಸ್ಯೆಗಳನ್ನು ಅವರು ಕಣ್ಣಿನ ರೇಖೆಯ ಮುಖಾಂತರವಾಗಿ ಗುರುತಿಸ್ತಾರೆ, ಹಾಗೆ ಭಾವಚಿತ್ರದ ಮುಖಾಂತರವಾಗಿ ಗುರುತಿಸ್ತಾರೆ, ಹಾಗೆ ನಿಮ್ಮ ಸ್ವರದ ಆಧಾರದ ಮೇಲೆ ಗುರುತಿಸಿ ಅದಕ್ಕೆ ತಕ್ಕಂತಹ ಮಾಹಿತಿ ಹಾಗೆ ಪರಿಹಾರವನ್ನು ಒದಗಿಸಿ ಕೊಡ್ತಾರೆ. ಇದು ಇನ್ನೊಂದು ರೀತಿಯ ವಿಶೇಷತೆ ಆಗಿದೆ. ಮಾಟ ಮಂತ್ರವಾಗಿರ್ಬೋದು, ವಾಮಾಚಾರವಾಗಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು, ಒಟ್ಟಾರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿಮ್ಮಲ್ಲಿ ಬಾಧಿಸ್ತಾ ಇದ್ದರೆ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ಗುರುಜಿ ಕಡೆಯಿಂದ ಪಡ್ಕೊಳ್ಬೋದು. ಹಾಗೆ ಶಾಶ್ವತವಾದಂಥ ಪರಿಹಾರ ಮಾರ್ಗಗಳನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆ ಇರುವಂತಹ ಗುರುಜಿಯವರು ಹೇಗೆ ಗುರುಜಿ ಆದರು, ಇದ್ರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಗುರುಜಿ, ನಿಮಗೆ ಬಾಬಾಜಿಯವರ ಒಂದು ಅನುಗ್ರಹ ಆಯಿತು ಅಂತ ಹೇಳಿದ್ರಿ, ಯಾವ ರೀತಿ ಆಯಿತು? ಖಂಡಿತ ಬಾಬಾಜಿ ನನಗೆ ಹಾಗಾಗಿ ನಾನು ಒಂದು ದಿವಸ ತುಂಬ ನನಗೆ ಕಣ್ಣಿನ ಸಮಸ್ಯೆ ಆಗಿತ್ತು. ಜೀವನದಲ್ಲಿ ಏನೂ ಬೇಡಪ್ಪ, ನಾನೇನು ಒಂದು ಕೆಲಸಕ್ಕೆ ಬರಲ್ಲ, ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಒಂದು ಮೆಂಟಲಿ ನಾನು ತುಂಬ ಡಿಸ್ಟರ್ಬ್ ಆದಾಗ ನಾನು ಸೂಸೈಡ್ ಹ್ಯಾಂಗ್ ಮಾಡ್ಕೊಳ್ಲಿಕ್ಕೆ ಹೋಗಿದ್ದೆ ನಮ್ಮ ಒಂದು ಮನೆಯಲ್ಲಿ. ಆಗ ನನಗೆ ಒಂದು ವಾಯ್ಸ್ ಹೇಗೆ ಅಂದರೆ, ಇದು ಬಾಬಾಜಿ ಒಂದು ಫೋಟೋ ನಮ್ಮ ಮನೇಲಿ ಇತ್ತು. ಹಾಗಾಗಿ ಆ ಒಂದು ವಾಯ್ಸ್ ನನಗೆ ಕೇಳಿಸ್ತು, ನೀನು ನನಗೆ ಬೇಕು ಬಾ, ನಿನ್ನಿಂದ ಒಂದು ಕಾರ್ಯ ಆಗೋದಿದೆ ಅಂತ ನನಗೆ ಬಾಬಾಜಿ ಅವ್ರದ್ದೊಂದು ಧ್ವನಿ ಕೇಳ್ತು. 3 ಬಾರಿ ಈ ವಾಯ್ಸ್ ಕೇಳ್ತು, ನೀನು ನನಗೆ ಬೇಕು, ನಿನ್ನಿಂದ ಒಂದು ಕಾರ್ಯ ಆಗೋದಿದೆ ಬಾ. ಈ ರೀತಿ ಹೇಳಿದಾಗ ಮತ್ತೆ ಕತ್ತಲ್ಲಿ ನಾನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ವೈರ್ ಹಾಕೊಂಬಿಟ್ಟಿದ್ದೆ, ಅದನ್ನು ತೆಗಿ ಅಂದರು. ಈ ವಾಯ್ಸ್ ಕೇಳಿ ಸರಿ ಅಂದ್ಬಿಟ್ಟು ನಾನು ತೆಗೆದೆ. ಅದು ತೆಗ್ದಾದ್ಮೇಲೆ ಅನಂತರ ನಾನು ಯಾರೋ ಮಾತಾಡಿದ್ರಲ್ಲ ನನ್ನ ಜೊತೆ, ಇದೆಲ್ಲ ಮೆಂಟಲಿ ತುಂಬ ಡಿಸ್ಟರ್ಬ್ ಇದ್ದೆ. ಸರಿ ಅಂದ್ಬಿಟ್ಟು ತೆಗೆದ್ಬಿಟ್ಟು ಒಂದು ಅದೇ ರೂಮಲ್ಲಿ ಕೆಲವೊಂದು ರಾಗಿ ಮೂಟೆಗಳಿತ್ತು, ಅದ್ರ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ. 1.5 hours ನಾನು ಯೋಚನೆ ಮಾಡಿದೆ, ಯಾರೋ ನನ್ನ ಒಟ್ಟಿಗೆ ಮಾತಾಡಿದ್ರಲ್ಲ ಅಂದ್ಬಿಟ್ಟು. ಯಾಕಂದರೆ ರೂಮೆಲ್ಲ ಡೋರ್ಸ್ ಲಾಕ್ ಆಗಿದೆ, ಯಾರೂ ಇಲ್ಲ. ಸರಿ, ಅದಾದ್ಮೇಲೆ ನಾನು ಹೊರಗಡೆ ಹೋಗ್ಬಿಟ್ಟೆ. ಆದರೆ ಈ ವಾಯ್ಸು, ನಾ ಎಲ್ಲಿ ಹೋದ್ರು ಎಲ್ಲಿ ಬಂದರು ಈ ವಾಯ್ಸ್ ಕೇಳೋದು ನನಗೆ, ನೀನು ಇದಕ್ಕಾಗಿ ಹುಟ್ಟಿಲ್ಲ, ನೀನು ಹುಟ್ಟಿರೋದೇ ಒಂದು ಕಾರ್ಯಕ್ಕಾಗಿ, ನೀನು ಬಾ, ನೀನು ನನಗೆ ಬೇಕು ವಾಯ್ಸ್. ನನಗೆ ತುಂಬ ಮೆಂಟಲಿ ಡಿಸ್ಟರ್ಬ್, ಮೊದಲೇ ನಾನು ಡಿಸ್ಟರ್ಬ್ ಇದ್ದೆ. ಅದಾದಮೇಲೆ ನಾನು ಏನಪ್ಪ ಇದು ವಾಯ್ಸ್ ಕೇಳ್ತಾ ಇದೆ, ನಾನು ತುಂಬ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ, ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ ಅಂತಿದ್ದೆ. ಅವ್ರಿಗೆ ಭಯ ಆಗೋದು, ಮೊದಲೇ ಕೋಪಿಷ್ಟ, ಎಲ್ಲಿ ಹೊಡೆದ್ಬಿಡ್ತಾನೆ ಅನ್ನೋದು ಭಯ ಇರುತ್ತೆ ಈ ಡಿಸ್ಟರ್ಬಲ್ಲಿ. ಸರಿ ಅಂದ್ಬಿಟ್ಟು ನನಗೆ ಈ ವಾಯ್ಸ್ ಕೇಳ್ತಾ ಕೇಳ್ತಾ ಆಮೇಲೆ ನನಗೆ ಗೊತ್ತಾಯಿತು. ನಾನು ಯಾವಾಗಲೂ, ಯಾಕಂದರೆ ಎಲ್ಲ ದೇವ್ರುಗಳ್ನೂ ನಾನು ವಿರೋಧಿಸ್ತಿದ್ದೆ, ಯಾಕಂದರೆ ನನಗೆ ದೃಷ್ಟಿ ಇತ್ತು. ಅದಾದಮೇಲೆ ನನಗೊಂದು ಆಕ್ಸಿಡೆಂಟಲ್ಲಿ ದೃಷ್ಟಿ ಹೋಯಿತು. ಅದು ಸಮಸ್ಯೆನ ನಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ತುಂಬ ಕಡೆ ಎಲ್ಲ ಹೋಗಿ ಬಂದೆ, ಎಲ್ಲೂ ಸಾಲ್ವ್ ಆಗಲಿಲ್ಲ. ನಾನು ತೊಗೊಂಡಿದ್ದು ಒಂದು ಟ್ರೀಟ್ಮೆಂಟು, ಮೆಡಿಸಿನ್ಸ್ ಯಾವುದೂ ಇಲ್ಲ, ಉಳಿದಿಲ್ಲ. ಎಲ್ಲ ರೀತಿ ತೊಗೊಂಡಾದ್ಮೇಲೆ ಆಗಲಿಲ್ಲ ನನಗೆ. ಸರಿ, ಏನಪ್ಪ ಮಾಡೋದು ಅಂತ ನನ್ನ ಒಂದು ಲೈಫ್ನ ಎಂಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಈ ಬಾಬಾಜಿ ಒಂದು ಅನುಗ್ರಹ ನನಗೆ ಆಯಿತು. ಅದಾದಮೇಲೆ ಬಾಬಾಜಿ ನನಗೆ, ನೀನು ಬಾ, ನೀನು ಕೂತ್ಕೋಬೇಕು ಅಂತ. ಸರಿ, ಮೊದಲೇ ಮೆಂಟಲಿ ಡಿಸ್ಟರ್ಬ್, ವಾಯ್ಸ್ ಕೇಳ್ತಿದೆಯಲ್ಲ, ನೋಡೋಣ ಏನೋ ಇದು ಅಂದ್ಬಿಟ್ಟು ಆಮೇಲೆ ನನಗೆ, ಯಾಕಂದರೆ ಎಲ್ಲ ದೇವ್ರು ಬೈದಾಗ ನಾನು ಒಂದು ಬಾಬಾಜಿ ಫೋಟೋಗೆ ಮಾತ್ರ ನಮಸ್ಕಾರ ಮಾಡ್ತಿದ್ದೆ. ಮತ್ತು ಯಾವ ದೇವಸ್ಥಾನ ಹೋಗ್ತಾ ಇರಲಿಲ್ಲ, ಒಂದು ಪ್ರಸಾದ ಏನೂ ತೊಗೋತಾ ಇರಲಿಲ್ಲ ನಾನು. ಯಾಕಂದ್ರೆ ನಂಬಿಕೆ ಇರಲಿಲ್ಲ ನನಗೆ ದೇವ್ರ ಮೇಲೆ, ದೇವರೇ ಇಲ್ಲ ನನ್ನ ಲೈಫಲ್ಲಿ. ನಾನು ಯಾರಿಗೂ ಏನೂ ಒಂದು ಕೆಟ್ಟದ್ದು ಮಾಡಲಿಲ್ಲ. ಈ ರೀತಿ ಇರುವಾಗ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಯಿತು, ದೇವ್ರಿದ್ದರೆ ನನಗೆ ಯಾಕೆ ಈ ಸಮಸ್ಯೆ ಬರ್ತಿತ್ತು, ಇಲ್ಲಾಂದರೆ ಪರಿಹಾರ ಆಗಬೇಕಾಗಿತ್ತಲ್ಲ, ನಾ ಎಲ್ಲೋದ್ರೂ ಪರಿಹಾರ ಸಿಗಲಿಲ್ಲ ಅಂತ ಬೇಸರದಿಂದಿದ್ದಾಗ ಈ ಒಂದು ಇನ್ಸಿಡೆಂಟಿಂದ ನಾನು ಒಂದು ಏನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ. ಅದಾದಮೇಲೆ ಬಾಬಾಜಿ ನನಗೆ ಅನುಗ್ರಹ ಆಗಿದ್ದು. ಓಕೆ ಗುರುಗಳೇ, ಬಾಬಾಜಿಯವರ ಅನುಗ್ರಹ ಆಗೋಕ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅಂತ? ನಾನು ಚೆನ್ನಾಗಿದ್ದೆ, ನಿಮ್ಮ ಹಾಗೆ ನಾನು ಓಡಾಡ್ತಿದ್ದೆ, ನನಗೂ ದೃಷ್ಟಿ ಇತ್ತು. ಅದು ಒಂದು ನಾನು 10th ಅಷ್ಟೇ, ನಾನು 10th ಓದುವವರೆಗೂ ನನಗೆ ದೃಷ್ಟಿ ಕಾಣ್ತಿತ್ತು. ಅದಾದಮೇಲೆ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಅಂದರೆ ಸೈಕಲ್ ತುಳಿಬೇಕಾದ್ರೆ ನಾನು ಬಿದ್ದಾಗ ಒಂದು ಬಲವಾದ ಒಂದು ಪೆಟ್ಟು ನನಗೆ ಬಿದ್ದಾಗ ತಲೆಗೆ ಆ ಒಂದು ನೋವು ಏನಿದೆ, ನಾನು ಬಂದೆ ಸೈಕಲಲ್ಲಿ ಬಿದ್ದೆ. ಇದೆ 24 hours ನನಗಿದೆ ಒಂದು ಥಾಟ್ಸ್ ಥಿಂಗ್ಸ್, ಏನೋ ಆಗ್ಬಿಟ್ಟಿದೆ ಇವನಿಗೆ ಅಂತ. ಎಲ್ಲರೂ ರೆಸ್ಟ್ ಮಾಡೋ, ನೀನು ಸರಿ ಆಗುತ್ತೆ ಅಂತ. ಆಮೇಲೆ ಒಂದು
ಒನ್ ಡೇ ಆದಮೇಲೆ ಅದು ನಾರ್ಮಲ್ ಆದೆ. ಅದಾದಮೇಲೆ ನನಗೆ ಗೊತ್ತಾಗ್ತಿತ್ತು ಏನೋ ನನ್ನ ದೃಷ್ಟಿ ಕಡಿಮೆ ಆಗ್ತಿದೆ, ತುಂಬ ಡಿಸ್ಟರ್ಬ್ ಆಗೋದು, ಓಡಾಡ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆಗೋದು, ಈ ಥರ ಆಗ್ತಿತ್ತು. ಅದಾದಮೇಲೆ ನಾನು ಏನಪ್ಪ ಈ ಥರ ಆಗ್ತಿದೆ ಅಂತ ಹಾಸ್ಪಿಟಲ್ಸ್ ಎಲ್ಲ ಹೋದೆ. ಚೆಕ್ ಮಾಡೋಗ ದಿನೇ ಟೈಮ್ ಹೋಗ್ತಾ ಇದ್ದಾಗೆ ವಿಷನ್ ಲೋ ಆಗ್ತಾನೆ ಬಂತು, ಕಣ್ಣು ಬ್ಲರ್ ಆಗ್ತಿತ್ತು. ಅದಾದಮೇಲೆ ನಾನೊಂದು ಸರ್ಜರಿನೂ ಮಾಡಿಸ್ದೆ, ಏನೂ ಸಾಲ್ವ್ ಆಗಲಿಲ್ಲ. ಓಕೆ. ಈಗ ನೀವು ಹೇಳೋ ಪ್ರಕಾರವಾಗಿ ಬಾಬಾಜಿಯವರ ಅನುಗ್ರಹ ಆದ ನಂತರ ನಿಮ್ಮಲ್ಲಿ ಒಂದು ದಿವ್ಯ ಶಕ್ತಿ ಅನ್ನೋದು ಬಂತು ಅಂತ ಹೇಳ್ತೀರಾ? ಖಂಡಿತ. ಯಾಕೆಂದರೆ ನಾನು ಮೆಂಟಲಿ ಮೊದಲೇ ಡಿಸ್ಟರ್ಬ್ ಇದ್ದೆ, ವಾಯ್ಸ್ ತುಂಬ ಕೇಳ್ತಿತ್ತು. ಅದಾದಮೇಲೆ ಸರಿ ನೋಡೋಣ ಅಂದ್ಬಿಟ್ಟು ಮನಃಶಾಂತಿ ನೆಮ್ಮದಿಗೋಸ್ಕರ ನಾನು ಕುತ್ಕೊಂಡಿದ್ದು ಧ್ಯಾನಕ್ಕೆ. ಅದು ಒಂದು ದಿವಸ ಕುತ್ಕೊಂಡ್ರೆ, ಒಂದು 5 ನಿಮಿಷ ಕುತ್ಕೊಂಡ್ರೆ ಇನ್ನೊಂದು 15 ಡೇಸ್ ನಾನು ಕುತ್ಕೋತಿರ್ಲಿಲ್ಲ, ಧ್ಯಾನ ಮಾಡ್ತಿರ್ಲಿಲ್ಲ. ಆದರೆ ವಾಯ್ಸ್ ಮಾತ್ರ ಕೂತ್ಕೊಂಡ. ಮತ್ತು ಸರಿ ಅಂತ ಪ್ರಾಕ್ಟೀಸ್ ಮಾಡಿದೆ. ಸ್ವಲ್ಪ ದಿನದಲ್ಲಿ ಏನೋ ಮನಸ್ಸಿಗೆ ನೆಮ್ಮದಿ, ಶಾಂತಿ ನನಗೆ ಸಿಕ್ತು. ನಾನು ಬಾಬಾಜಿ ಅವ್ರನ್ನ ಕೇಳಿದಷ್ಟೇ, ನನಗೆ ಏನೂ ಬೇಡ, ನನಗೆ ಮನಃಶಾಂತಿ ಬೇಕು, ನೆಮ್ಮದಿ ಬೇಕು, ನಾನು ತುಂಬ ಮೆಂಟಲಿ ಡಿಸ್ಟರ್ಬ್ ಇದ್ದೀನಿ, ನನಗೆ ಇದೆಲ್ಲ ಕ್ಲಿಯರಾಗಿ ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಬಾಬಾಜಿಯಲ್ಲಿ ಕೇಳಿದ್ದಕ್ಕೆ ಸ್ವಲ್ಪ ಕಾಲ ಧ್ಯಾನದಲ್ಲಿ ಕುತ್ಕೋ ಅಂದರು. ಕುತ್ಕೊಂಡಾಗ ನನಗೆ ಅನುಭವ ಆಯಿತು. ಆಮೇಲೆ ದಿನ ಕಳೆದಾಗೆಲ್ಲ ನನಗೆ ಆ ಮನಃಶಾಂತಿ, ನೆಮ್ಮದಿ ನನಗೆ ಸಿಕ್ತು. ಆಗ ಸರಿ ಮಾಡೋಣ, ಇನ್ನೂ ಸ್ವಲ್ಪ ಮಾಡೋಣ ಧ್ಯಾನ ಅಂತ ಮಾಡ್ತಿದ್ದೆ. ಅದು ಮಾಡ್ತಾ ಈ ಬಾಬಾಜಿಯಲ್ಲಿ ಆ ವಾಯ್ಸ್ ಕೇಳ್ತಿತ್ತಲ್ಲ, ಅವರು ಧ್ಯಾನದಲ್ಲಿ ಕುತ್ಕೊಂಡಾಗೆಲ್ಲ ನನಗೆ ಆ ವಾಯ್ಸ್ ಕೇಳ್ತಾನೆ ಇರೋದು, ಮಾತಾಡ್ತಿದ್ದೆ. ಅವ್ರು ಯಾವಾಗಲೂ ನನ್ನ ಜೊತೆ 12 ಇಯರ್ಸ್ ನನ್ನ ಜೊತೆ ಇದ್ದರು. ನನ್ನ ಸಾಧನೆಯಲ್ಲಿ 12 ವರ್ಷ ಈ ಒಂದು ಸಾಧನೆ ಬಾಬಾಜಿ ಕನೆಕ್ಟ್ ಆದಮೇಲೆ ಅವ್ರು 12 ವರ್ಷಕ್ಕೆಲ್ಲ ನನ್ನ ಜೊತೆ ಇದ್ದರು. ವಾಯ್ಸ್ ಮಾತ್ರ ಕೇಳೋದು. ಮತ್ತು ನನಗೆ ಅವರು ದರ್ಶನ ಕೊಟ್ಟಿದ್ದಾರೆ, ಬಂದು ನೀನು ಏನು, ಯಾರು, ಏನಕ್ಕಾಗಿ ಈ ಲೋಕಕ್ಕೆ ಬಂದಿದೆಯಾ, ನೀನು ಮಾಡೋಂಥ ಕಾರ್ಯ ಏನು, ಪ್ರತಿಯೊಂದು ನನಗೆ ಹೇಳಿ ಮತ್ತು ನನ್ನ ಧ್ಯಾನದಲ್ಲಿ ಕೂರಿಸಿ. ಆಮೇಲೆ ಒಂದು ದಿವಸ ನಾನು ಕೇಳಿದೆ, ಗುರುಗಳೇ ನನಗೆ ಕ್ರಿಯಾ ಯೋಗ ದೀಕ್ಷೆ ಬೇಕು ಅಂತ ಕೇಳಿದೆ, ಕ್ರಿಯಾ ಕುಂಡಲಿನಿ ಯೋಗ ದೀಕ್ಷೆ ಬೇಕು ಅಂತ ಕೇಳಿದೆ. ಆಗ ಹೇಳಿದರು, ನಿನ್ಗೆ ಯಾಕೆ ಈ ಯೋಗ ಮಾಡಲಿಕ್ಕೆ ನಿನ್ಗೆ ಬೇಕು ಕ್ರಿಯಾ ಯೋಗ? ಇಲ್ಲ ಗುರುಗಳೇ, ನಾ ಕಷ್ಟಪಟ್ಟಿದ್ದೀನಿ, ನಾ ಪಟ್ಟಿರೋಂಥ ಕಷ್ಟ ಯಾರು ಪಡಬಾರ್ದು, ಆ ಥರದ್ದು ನನಗೆ ಈ ಕ್ರಿಯಾ ಕುಂಡಲಿನಿ ದೀಕ್ಷೆ ಬೇಕು ಅಂತ ನಾ ಕೇಳಿದೆ. ಆಗ ಹೇಳಿದ್ರು ಬಾಬಾಜಿ, ಇಲ್ಲ ಇದು ತುಂಬ ಕಷ್ಟ, ಚಿಕ್ಕ ವಯಸ್ಸಿದೆ ನಿನಗೆ, ಸಣ್ಣ ವಯಸ್ಸು, ಮತ್ತು ನಿನ್ನ ದೃಷ್ಟಿ ನನಗೆ ವಾಪಸ್ ಕೊಡ್ತೀನಿ, ಅದಾದಮೇಲೆ ನೀನು ಎಂಜಾಯ್ ಮಾಡು, ನಿನಗೆ ಐಶ್ವರ್ಯನೂ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ಗೇನು ಬೇಕು, ಜೀವನಕ್ಕೆ ಏನು ಬೇಕು ಎಲ್ಲ ಕೊಡ್ತೀನಿ. ನಾನು ಇಲ್ಲ ಹಠ ಮಾಡಿದೆ, ನನಗೆ ದೃಷ್ಟಿ ಬೇಡ, ನನಗೆ ಕ್ರಿಯಾ ಕುಂಡಲಿನಿ ದೀಕ್ಷೆ ಬೇಕು, ನಾನು ಕೊಡಿ ಅಂತ ಹಠ ಮಾಡಿದೆ. ಇದು ತುಂಬ ಕಷ್ಟ ಇದೆ, ಮಾಡಲಿಕ್ಕಾಗಲ್ಲ, ತುಂಬ ನೀನು ಸಾಧನೆ ಮಾಡಬೇಕು ಅಂತ ಹೇಳಿದ್ರು. ಅಷ್ಟು ಒಂದು ಆಗ ನನಗೆ ಒಂದು 15-16 ಇಯರ್ಸ್. ನೇರವಾಗಿ ಹೇಳ್ಬೇಕಂದ್ರೆ ಈಗ ನನಗೆ 30 ವರ್ಷ. ನನಗೆ 30 ವರ್ಷ, 12 ವರ್ಷ ಸಾಧನೆ ನಂದು. ಕ್ರಿಯಾ ಕುಂಡಲಿನಿ ಒಂದು ದೀಕ್ಷಾ ಬಾಬಾಜಿ ಮುಖಾಂತರ ನಾನು ಪಡ್ಕೊಂಡು, ಅದಾದಮೇಲೆ ನಾನು ಬಾಬಾಜಿಯಿಂದ ಅದು ಪ್ರಾಕ್ಟೀಸ್ ಮಾಡಿದೆ. ಅದು ಹೇಗೆ ಅಂದರೆ, ಕ್ರಿಯಾ ಕುಂಡಲಿನಿ ಒಂದು ದೀಕ್ಷೆ ತೊಗೊಂಡ್ಮೇಲೆ ಪ್ರಾಕ್ಟೀಸು ಗಂಟೆಗಟ್ಟಲೆ ಯಾರೂ ಮಾಡ್ಲಿಕ್ಕೆ ಬರಲ್ಲ. ನಾ ಒಂದು ಪ್ರಾಕ್ಟೀಸ್ ಮಾಡಿರೋಂಥದ್ದು 5 ನಿಮಿಷ, 10, 15, 20, 25, 30 ನಿಮಿಷ, ಈ ಥರ ಮಿನಿಟ್ಸ್. ಈ ರೀತಿ ಒಂದು ಕ್ರಿಯಾ ಒಂದು ಬಾಬಾಜಿ ಮುಖಾಂತರ, ಯಾಕಂದ್ರೆ ನನಗೆ ಅವರು ವಾಯ್ಸ್ ಕೇಳ್ತಿರೋ, ನನಗೆ ಪ್ರಾಕ್ಟೀಸ್ ಕೊಡ್ತಿದ್ರು. ಯಾಕೆ ಇದನ್ನು ಹೇಳ್ತಿದ್ದಾನೆ ಅಂದರೆ, ಯಾವುದೇ ಒಂದು ನಾವು ಸಾಧನೆ ಮಾಡಬೇಕಂದ್ರೆ ಗುರು ಬೇಕೇ ಬೇಕು. ನಾನು ಈಗಲೂ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತಿರ್ತೀನಿ, ಗುರುವಿನ ಒಂದು ಮಾರ್ಗದರ್ಶನ ಬೇಕು. ಗುರು ಇಲ್ಲದೆ ಯಾವ ವಿದ್ಯೆನೂ ಕಲೀಲಿಕ್ಕೆ ಬರಲ್ಲ. ನಿಮ್ಗೆ ನಿಜವಾದ ಯಾರಾದರೂ ಗುರು ಸಿಕ್ಕಿದ್ರೆ ಅವನು ಫಾಲೋ ಮಾಡಿ, ಅವರಿಂದ ನೀವು ಕೇಳುವಂಥದ್ದು ಜ್ಞಾನವನ್ನು ಕೇಳಿ. ಜ್ಞಾನದಿಂದ ವಿದ್ಯೆ, ವಿದ್ಯೆಯಿಂದ ಶಕ್ತಿ, ಶಕ್ತಿಯಿಂದ ಸಿದ್ಧಿ. ಹಾಗಾಗಿ ನಿಮ್ಮಲ್ಲಿ ಆ ಜ್ಞಾನ ಬಂದರೆ ನೀವೇನೆಲ್ಲ ಮಾಡ್ಬೋದು, ಏನೆಲ್ಲ ಕಲಿಬೋದು. ಹಾಗಾಗಿ ಈ ಕ್ರಿಯಾ ಯೋಗ ಬಾಬಾಜಿ ನನಗೆ ಹೇಳ್ಕೊಟ್ಟಿದ್ದು, ಮತ್ತು ನಾನು ಪ್ರಾಕ್ಟೀಸ್ ಮಾಡಿದ್ದು 12 ವರ್ಷ ಕಾಲ ಮಾಡಿದ್ದೀನಿ. ಅಂದರೆ ನಿಮಗೆ ಈ ಕ್ರಿಯಾ ಯೋಗದ ಬಗ್ಗೆ ಹೇಗೆ ಗೊತ್ತಾಯಿತು? ಅಂದರೆ ಇದನ್ನೇ ಕಲಿಬೇಕು ಅನ್ನೋದು ನಿಮಗೆ ಯಾಕೆ ಹಠ ಹುಟ್ಟಿತು ಅಂತ? ಆ್ಯಕ್ಚುಲಿ ಬಾಬಾಜಿ ಬಂದು ಅವರು ಕ್ರಿಯಾ ಯೋಗನೇ ಕಲ್ತಿರೋದು. ಬಾಬಾಜಿ ಇವತ್ತು ಬಾಬಾಜಿ ಅಂದರೆ ಮಹಾ ಅವತಾರ್ ಬಾಬಾಜಿ. ಮಹಾ ಅವತಾರ್ ಬಾಬಾಜಿ ಕೆಲವ್ರಿಗೆ ಗೊತ್ತಿಲ್ಲ ಬಾಬಾಜಿ ಬಗ್ಗೆ. ಹಾಗಾಗಿ ಇವತ್ತು ನನ್ನ ಗುರು ದೈವ, ಆರಾಧ್ಯ ದೈವ, ನನ್ನ ಪರಮಾತ್ಮ ಅಂದರೆ ನನ್ನ ಬಾಬಾಜಿನೇ ಅಂತ ಹೇಳ್ಬೋದು. ಮಹಾ ಅವತಾರ್ ಬಾಬಾಜಿ. ಇವತ್ತು ಅವರಿಂದ ಆರ್ಯಶಂಕರ್ ನಿಮ್ಮ ಮುಂದೆ, ಇಲ್ಲಾಂದರೆ ಇವತ್ತು ನಾನು ಎತ್ತಿರಲಿಲ್ಲ, ಯಾವತ್ತೂ ನಾನು ಹೋಗ್ಬಿಡ್ತಿದ್ದೆ. ಹಾಗಾಗಿ ಬಾಬಾಜಿ ನಾನು ಅದಕ್ಕೆ ಅದು ಕ್ರಿಯಾ ಯೋಗಕ್ಕೆ ಗುರು ಅವರು. ಓಕೆ ಗುರುಗಳೇ, ಈಗ ಕ್ರಿಯಾ ಯೋಗದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನು ವಿಶೇಷತೆ ಇದೆ ಅಂತ? ಕ್ರಿಯಾ ಯೋಗನ ಯಾರು ಕಲಿಬೇಕು, ಆ ಕ್ರಿಯಾ ಯೋಗನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವ್ರದ್ದು ಇದು ಕೊನೆ ಜನ್ಮ, ಮುಕ್ತಿ ಮೋಕ್ಷ ಅಷ್ಟೇ, ಮುಗೀತು, ಬದುಕು ಜೀವನ ಅಷ್ಟೇ. ಮತ್ತೆ ನೀವು ಹುಟ್ಟಲ್ಲ, ಜನ್ಮನೇ ಇಲ್ಲ ನಿಮಗೆ. ಕ್ರಿಯಾ ಯೋಗ ಅನ್ನೋದು
ಕುಂಡಲಿನಿ ಶಕ್ತಿ ಇರುತ್ತೆ. ನಮ್ಮ ಒಂದು ಸ್ಪೈನಲ್ ಕೋಡರ್ ಇದೆಯಲ್ಲ, ಬೆನ್ನು ಮೂಳೆ, ಅದರಲ್ಲಿ ಬ್ರಹ್ಮನಾಡಿಗಳು ಅಂತ 3 ಇದಾವೆ. ಈಡ, ಪಿಂಗಳ, ಶಿಶುನ್ಯ ಅಂತ. ಆ ಶಿಶುನ್ಯ ಒಂದು ನಾಡಿ ಇದೆಯಲ್ಲ, ಅಲ್ಲಿ ಒಂದು ಸರ್ಪದ ರೀತಿಯಾಗಿ ಈ ಒಂದು ಕುಂಡಲಿನಿ ಶಕ್ತಿ ಇರುತ್ತೆ. ಅದು ಮೂಲಾಧಾರ ಚಕ್ರದಲ್ಲಿ ಇರುತ್ತೆ, ಕ್ಲೋಸ್ ಆಗಿರುತ್ತೆ. ಆ ಶಕ್ತಿನ ಯಾರು ಜಾಗೃತಿಗೊಳಿಸ್ತಾರೋ ಆ ಶಕ್ತಿ ಕಂಪ್ಲೀಟ್ ಆಗಿ ಈ ಚಕ್ರ ಧ್ಯಾನದಲ್ಲಿ ಬರುತ್ತೆ, ಕ್ರಿಯಾಯೋಗದಲ್ಲಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ. ಇದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೋ ನಿಮಗೆ ಆ ಪಂಚಭೂತ ಶಕ್ತಿಗಳು ಬರುತ್ತೆ. ಮೂಲಾಧಾರದು ಬಂದು ಭೂಮಿ ತತ್ವ, ಸ್ವಾಧಿಷ್ಠಾನ ಜಲತತ್ವ, ಮಣಿಪುರ ಅಗ್ನಿ ತತ್ವ, ಅನಾಹತ ಗಾಳಿ ತತ್ವ, ವಿಶುದ್ಧಿ ಆಕಾಶ ತತ್ವ. ಈ ಶಕ್ತಿಗಳು, ಪಂಚಭೂತ ಶಕ್ತಿಗಳು ನಿಮ್ಮಲ್ಲಿ ಬರುತ್ತೆ. ನಿಮ್ಮಲ್ಲಿ ಅಗಾಧವಂಥದ್ದೊಂದು ಜ್ಞಾನ, ಒಂದು ಅತೀಂದ್ರಿಯ ಶಕ್ತಿಗಳು, ಅಗೋಚರ ಶಕ್ತಿಗಳು, ಅದೆಲ್ಲ ನಿಮ್ಮಲ್ಲಿ ಬರುತ್ತೆ. ಈ ಕ್ರಿಯಾಯೋಗದು ಯಾರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇದಕ್ಕೆ ಪೂರ್ವ ಜನ್ಮದ್ದು ಜನ್ಮಾಂತರದೊಂದು ಕರ್ಮ ಅನ್ನೋದಿರಬೇಕು. ಕರ್ಮ ಯಾರು ಕಳ್ಕೊಂಡಿರ್ತಾರೋ ಅವ್ರಿಗೆ ಇದು ಪ್ರಾಪ್ತಿ ಆಗುತ್ತೆ. ಇದರಲ್ಲಿ ಎಲ್ಲರೂ ನಾ ಕ್ರಿಯಾ ಕುಂಡಲಿನಿ ಕಲಿಬೇಕು, ಈ ದೀಕ್ಷೆ ಬೇಕು ಅಂತ ಎಲ್ಲರಿಗೂ ಹೇಳ್ತಾರೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಇದರಲ್ಲಿ ಕರ್ಮಗಳನ್ನೋದಿದೆ, ಪ್ರಾರಬ್ಧ, ಸಂಚಿತ, ಆಗಮ್ಯ, ಸುಕೃತ ಅಂತ. ಈಗ ನಾನು ಇರೋದು ಸುಕೃತ ಕರ್ಮದಲ್ಲಿ. ನಾನು ಒಂದು ಗತ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ನಂದು ಒಂದು ಕೆಲವೊಂದು ಕರ್ಮಗಳನ್ನ ಅನುಭವಿಸ್ಕೊಂಡು ಇದು ಕೊನೆಯ ಜನ್ಮ ಆಗಿದೆ. ಹಾಗಾಗಿ ಈ ಜನ್ಮದಲ್ಲಿ ನನಗೆ ನನ್ನ ಗುರು ಬಾಬಾಜಿ ಅನುಗ್ರಹ ಆಗಿ ನನ್ನ ಒಂದು ಸ್ಮರಣ ಶಕ್ತಿ ಅವ್ರು ಕೊಟ್ಟು, ನೀನು ಯಾರು, ಏನು, ಎಲ್ಲಿಂದ ಬಂದೆ ಇದನ್ನೆಲ್ಲ ತಿಳಿಸಿ ನನಗೆ ನನ್ನ ಒಂದು ಗತ ಜನ್ಮದ್ದೆಲ್ಲಾನು ತಿಳಿಸಿದ್ದಾರೆ. ಯಾವ ಜನ್ಮದಲ್ಲಿ ನಾನು ಏನೇನಾಗಿದ್ದೆ, ಒಂದು ಜನ್ಮದಲ್ಲಿ ನಾನು ರಾಯರ ಒಂದು ಶಿಷ್ಯರಾಗಿದ್ದೆ ಜನ್ಮದಲ್ಲಿ. ಮತ್ತೆ ಈ ನಮ್ಮ ಬಾಬಾಜಿಯವ್ರ ಶಿಷ್ಯರಿದ್ದಾರೆ, ಅವರಲ್ಲಿ ಯುಕ್ತೇಶ್ವರ್ ಗಿರಿ ಬಾಬಾಜಿ ಅಂತ ಒಬ್ರು ಇದ್ದಾರೆ, ಅವ್ರ ಶಿಷ್ಯ ಆಗಿದೆ ಒಂದು ಜನ್ಮದಲ್ಲಿ. ಹೀಗೆ ಇದು ಗುರು ಪಾರಂಪರಿಕವಾಗಿ ಗುರು ಶಿಷ್ಯರದು ಒಂದು ಸಂಬಂಧ ಇರುತ್ತೆ. ಆ ಒಂದು ಗತ ಜನ್ಮದಲ್ಲಿ ನಾವೇನೋ ಒಂದು ತಪ್ಪುಗಳು ಇಲ್ಲ ಏನಾದ್ರು ಒಂದು ಕರ್ಮಗಳು ಏನೋ ಮಾಡಿರ್ತೀವಿ. ಹಾಗಾಗಿ ನಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ಗುರುಗಳು ಇನ್ನೊಂದು ಜನ್ಮ ಹುಟ್ಟಿ ನೀನ್ ಮತ್ತೆ ಸಾಧನೆ ಮಾಡು ಅಂತ ಕಳಿಸ್ತಾರೆ. ಆಗ ಸ್ಮರಣ ಶಕ್ತಿನ ಅಳಿಸ್ಬಿಡ್ತಾರೆ. ಆಗ ಗತ ಜನ್ಮದ್ದು ಯಾರಿಗೂ ನೆನಪಿರಲ್ಲ. ನೀವು ಹಿಂದಿನ ಜನ್ಮದಲ್ಲಿ ನೀವೇನಾಗಿದೆ ಅನ್ನೋ ನಿಮ್ಗೆ ತಿಳಿದಿದೆಯಾ? ಇಲ್ಲ, ಗೊತ್ತಿಲ್ಲವಲ್ಲ. ಹಾಗೆ ಆ ಒಂದು ಹಿಂದಿನ ಜನ್ಮದ್ದು ನಿಮ್ಗೆ ಸ್ಮರಣ ಶಕ್ತಿ ಅಳಿಸ್ಬಿಟ್ಟಿರ್ತಾರೆ. ಈಗ ನೀವು ಇಲ್ಲಿ ಕುತ್ಕೊಂಡು ನೀವೊಂದು ಕಾರ್ಯಕ್ರಮ ಮಾಡ್ತಿದ್ದೀರ, ಪ್ರೋಗ್ರಾಮ್ ಮಾಡ್ತಿದ್ದೀರ, ಈ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ಒಂದು ಪೂರ್ವ ಜನ್ಮದ ಒಂದು ಪುಣ್ಯ ಅನ್ನೋದು ಇರುತ್ತೆ ನಿಮ್ಗೆ. ಗುರುಗಳೇ, ಈಗ ಕ್ರಿಯಾಯೋಗದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ, ಅದರ ವಿಶೇಷತೆ ಏನು ಅಂತ ತಿಳ್ಕೊಂಡಿದ್ದಾಯ್ತು. ಈಗ ಈ ಜನ್ಮನೇ ಕೊನೆಯ ಜನ್ಮ ಆಗಬೇಕು ಅಂತ ಹೇಳಿದ್ರೆ ಕ್ರಿಯಾಯೋಗವನ್ನು ಮಾಡೋದು ಅಂತ ಹೇಳಿದ್ರಿ ನೀವು. ಸೊ ಈಗ ನಮಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು, ಅದು ದೀಕ್ಷೆ ಕೊಡಿ ಗುರುಗಳೇ ಅಂತ ಯಾರಾದರೂ ಬಂದರೆ ಅದು ಸಾಧ್ಯವಿದೆಯಾ ಅಂತ? ಖಂಡಿತ. ತುಂಬ ಜನ ನನ್ನನ್ನು ಕೇಳಿದ್ದಾರೆ, ಇವತ್ತು ನನ್ನ ಹಿಂದೆ ಬಿದ್ದಿದ್ದಾರೆ, ಫಾಲೋ ಮಾಡ್ತಿದ್ದಾರೆ, ನಮ್ಗೆ ಹೇಳ್ಕೊಡಿ ಕ್ರಿಯಾಯೋಗ ಅಂತ. ಇದಕ್ಕೆ ಒಂದು ಕಾರಣ ಇದೆ. ಗತ ಜನ್ಮದ್ದು ಜನ್ಮಾಂತರ ಒಂದು ಕರ್ಮಾನುಸಾರವಾಗಿ ಈ ಜನ್ಮ ನಮಗೆ ಆಗಿರುತ್ತೆ. ಆ ಕರ್ಮದ ಫಲ ನಿಮ್ ಖಂಡಿತ ಇದ್ರೆ ಖಂಡಿತ ಪ್ರಾಪ್ತಿ ಆಗುತ್ತೆ. ನಾನು ಈ ಶಕ್ತಿ ಯಾರಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ, ಮಾನವ ಒಂದು ಮನುಕುಲದಲ್ಲಿ ಎಲ್ಲರಲ್ಲೂ ಇದೆ ಶಕ್ತಿ. ಅರ್ಥ ಆಯ್ತಾ? ಇಲ್ಲಿ ಯಾರಿಗೂ ಭೇದ ಭಾವ ಇಲ್ಲ, ಗಂಡಲ್ಲೂ ಇದೆ ಹೆಣ್ಣಲ್ಲೂ ಇದೆ ಈ ಶಕ್ತಿಗಳು. ಇದರಲ್ಲಿ ಆ ಕರ್ಮ ಒಂದು ಫಲ ಅನ್ನೋದು ನಿಮ್ಗೆ ಸಿಗ್ಬೇಕು. ಆ ಫಲ ಇದ್ರೆ ಖಂಡಿತ ನೀವು ಪ್ರಾಪ್ತಿ ಆಗತ್ತೆ. ಆಗ ಗುರು ನಿಮ್ಗೆ ಖಂಡಿತ ಒಂದು ಸ್ಮರಣ ಶಕ್ತಿನ ಕೊಟ್ಟು, ನೀ ಯಾರಪ್ಪ, ನೀನ್ ನೋಡಿ ಹೀಗಿದೀಯಾ, ನೀನ್ ಬಂದಿರೋ ಕಾರ್ಯ ಏನು, ನೀನು ಏನ್ ಮಾಡ್ತಿದ್ಯಾ, ನೀನು ಈ ತರ ಮಾಡ್ಬೇಕು, ಸಮಯನ ವೇಸ್ಟ್ ಮಾಡ್ತಿದ್ಯಾ, ಬಾ ನಾನು ನಿನ್ಗೆ ಸಾಧನೆ ಕಲಿಸ್ತೀನಿ, ಇದನ್ನ ಕಲಿ ಮಾಡು ಅಂತ ಕೊಡ್ತಾರೆ. ಇದು ಎಲ್ಲರಿಗೂ ಈ ಶಕ್ತಿ ಎಲ್ಲರಲ್ಲೂ ಇದೆ, ನಾನು ಯಾರಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾ ಹೇಳ್ನಲ್ಲ, ಜನ್ಮಾಂತರದ್ದು ಕರ್ಮಾನುಸಾರವಾಗಿ ನಮ್ಮ ಒಂದು ಜನ್ಮ ಆಗಿರುತ್ತೆ, ಹುಟ್ಟು. ಓಕೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಆರ್ಯಶಂಕರ ಗುರೂಜಿಯವರಿಂದ ಪಡ್ಕೊಳ್ತಾ ಇದ್ದೀವಿ. ಇನ್ನೊಂದಷ್ಟು ಮಾಹಿತಿಯನ್ನ ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಯಶಂಕರ ಗುರೂಜಿಯವರಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಬೇಕು, ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಜೀವನದಲ್ಲಿ ಅನೇಕ ರೀತಿಯಾದಂಥ ಕಷ್ಟಗಳನ್ನು, ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಆ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರ ಬೇಕು, ಶಾಶ್ವತವಾದಂಥ ಪರಿಹಾರ ಬೇಕು ಅಂದರೆ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಗುರೂಜಿ, ನಿಮ್ಮಲ್ಲಿ ಅಪರೂಪವಾದಂಥ ಒಂದು ವಿದ್ಯೆ ಇದೆ ಅಂತ ನಾನು ಕೇಳ್ಪಟ್ಟೆ. ಯಾವ ವಿದ್ಯೆ ಅದು ಅಂತ? ನನ್ನಲ್ಲಿ ಒಂದು ಅಪರೂಪವಾದ ಒಂದು ವಿದ್ಯೆ ಇದೆ ಅಂದರೆ ಇದೆ. ನಾನು ಚಿಟಿಕೆ ಹೊಡಿತೀನಲ್ಲ, ಇದೆ. ಯಾವುದೇ ಸಮಸ್ಯೆಗಳು ಇದ್ದಾಗ ನಾನು ಚಿಟಿಕೆ ಹೊಡಿತೀನಿ. ಒಂದು ಸಮಸ್ಯೆ ತೆಗಿಬೇಕಂದ್ರೆ ಕೆಲವೊಂದು ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತೀನಿ. ನಾ ಕೂತಿದ್ದ ಜಾಗದಿಂದ ಕೆಲವೊಂದು
ಜನಗಳೊಂದು ಸಮಸ್ಯೆನ ನಾನು ಪರಿಹಾರ ಮಾಡಿದ್ದೀನಿ, ಮಾಡ್ಬೋದು. ಯಾಕಂದರೆ ಇದಕ್ಕೆ ಜ್ಞಾನ ಬೇಕು. ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ಜ್ಞಾನ ಇದ್ದರೆ ಏನು ಬೇಕಾದ್ರೆ ನೀವು ವಿದ್ಯೆಗಳನ್ನ ಕಲಿಬೋದು, ಸಿದ್ಧಿ ಮಾಡ್ಕೋಬೋದು, ಶಕ್ತಿಗಳನ್ನ. ಅದರಲ್ಲಿ ನಿಮಗೆ ಭಕ್ತಿ ಇರಬೇಕು, ನಂಬಿಕೆ, ಶ್ರದ್ಧೆ. ಆ ಭಕ್ತಿ, ನಂಬಿಕೆ, ಶ್ರದ್ಧೆ ಇಲ್ಲ ಅಂದರೆ ಖಂಡಿತ ಯಾವುದನ್ನು ನಾವು ಸಾಧನೆ ಮಾಡ್ಲಿಕ್ಕೆ ಬರಲ್ಲ ಅಲ್ವಾ. ಇಲ್ಲಿ ಮೂಲವಾಗಿ ಭಕ್ತಿ ಬೇಕು. ಭಕ್ತಿ, ನಂಬಿಕೆ ಇಲ್ಲ ಅಂದರೆ ಏನು ಕಲಿತೀರಾ? ಹೇಗೆ? ಈಗ ನಿಮಗೆ ಒಂದು ವಿದ್ಯೆ ನಾನು ಹೇಳ್ಕೊಟ್ಟೆ, ಶಕ್ತಿನೂ ಕೊಟ್ಟೆ, ಜ್ಞಾನ ಇಲ್ಲ ಅಂದರೆ ಹೇಗೆ ಉಪಯೋಗಿಸ್ತೀರಾ ನೀವು? ಏನು ಮಾಡ್ತೀರಾ? ನಿಮ್ಗಾಗಿ ಮಾಡ್ತೀರಾ ಇಲ್ಲ ಪರರಿಗಾಗಿ ಮಾಡ್ತೀರಾ? ಏನು ಮಾಡ್ತೀರಾ? ಇದು ಪ್ರಶ್ನೆ ಅಲ್ವಾ. ಇದು ಜ್ಞಾನ. ಹಾಗಾಗಿ ಜ್ಞಾನ ಇದ್ದರೆ ನಾವು ಏನು ಮಾಡ್ಬೋದು, ನನಗಾಗಿ ಮಾಡ್ತೀನಾ ಇಲ್ಲ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತೀನಾ, ಬೇರೆಯವ್ರಿಗಾಗಿ ಉಪಯೋಗಿಸ್ತೀನಾ, ಈ ಥರ ಒಂದು ಪ್ರಶ್ನೆಗಳು ನಮ್ಮಲ್ಲಿ. ಅದಕ್ಕಾಗಿ ಜ್ಞಾನ ಬೇಕು. ಜ್ಞಾನ ಇದ್ರೇ ನಾವು ಏನು ಬೇಕಾದ್ರೆ ಮಾಡ್ಲಿಕ್ಕಾಗತ್ತೆ. ಈ ಒಂದು ಕೆಲವೊಂದು ಶಕ್ತಿಗಳು, ವಿದ್ಯೆಗಳು, ಮಂತ್ರ, ತಂತ್ರ ಇವನ್ನೆಲ್ಲ ಕೊಟ್ಟಾಗ ನಿಮ್ಮಲ್ಲಿ ಆ ಜ್ಞಾನ ಮತ್ತು ನಿಮ್ಮಲ್ಲಿ ಇರೋಂಥ ಚಿತ್ತ, ಏಕಾಗ್ರತೆ, ಇದು ಯಾವುದು ನಿಮ್ಮಲ್ಲಿ ಸಾಧನೆ ಇಲ್ದಿದ್ದಂಥ ವ್ಯಕ್ತಿ ಕೊಟ್ಟರೆ ಏನೆಲ್ಲ ಮಾಡ್ಬೋದು. ಉದಾಹರಣೆಗೆ ಕೆಲವೊಂದು ಏನೋ ಒಂದು ವೆಪನ್ಸ್ ಕೊಟ್ಟರೆ ಏನು ಮಾಡ್ತಾರೆ ಅಲ್ವಾ, ದುರುಪಯೋಗ ಪಡಿಸ್ತಾರಲ್ವಾ. ಅದೇ ಅವನಿಗೆ ಜ್ಞಾನ ಎಲ್ಲ ಕೊಟ್ಟು ಅವ್ನು ಟ್ರೈನ್ ಅಪ್ ಮಾಡಿ ಅವ್ನು ಸೋಲ್ಜರು ಮಾಡ್ಬೋದು, ಅವ್ನು ದೇಶಕ್ಕಾಗಿನೂ ಹೋಗ್ತಾರಲ್ಲ. ಹೀಗೆ ಇದೆ ಜ್ಞಾನ ಬೇಕು, ಪ್ರತಿಯೊಬ್ಬರು ಜ್ಞಾನ ಬೇಕು. ಹಾಗಾಗಿ ನನಗೆ ಸಿದ್ಧಿಯಾಗಿರೋದು ಆತ್ಮಜ್ಞಾನ. ನಾನು ಇವತ್ತು ಏನೇ ಒಂದು ವಿಷಯಗಳೇ ಹೇಳ್ತೀನಿ, ಕೆಲವರು ಸಮಸ್ಯೆ ನೋಡ್ತೀನಿ, ಅದೆಲ್ಲ ನಾನು ಕಣ್ಮುಚ್ಚಿ ನೋಡ್ತಿರ್ತೀನಿ. ಕೆಲವೊಂದು ಪರೀಕ್ಷೆಗೋಸ್ಕರ ಮಣ್ಣು ಈ ಥರ ಅವ್ರದ್ದೊಂದು ತಗೋತೀನಿ, ಕೆಲವೊಂದು ವಾಯ್ಸಲ್ಲಿ ನಾನು ಹೇಳ್ತೀನಿ, ಆದರೆ ನಾನು ಕಣ್ಮುಚ್ಚಿ ನೋಡ್ತಿರ್ತೀನಿ. ನನಗೆ ಒಂದು 6 ಸೆನ್ಸ್. ಈ ಕ್ರಿಯಾಯೋಗದಲ್ಲಿ ಸ್ಟೇಜ್ ಇದೆ, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಮೇಲೆ ಇದೊಂದು ಒಂದು ಹಂತಕ್ಕೆ ಬರ್ತೀವಿ, ಲಾಸ್ಟ್ ಸ್ಟೇಜ್. ಖಂಡಿತ ನಿಮ್ಗೆಲ್ಲಾನು ತಿಳಿಯುತ್ತೆ. ಪ್ರಕೃತಿಯಲ್ಲಿ ಇರೋಂಥದ್ದು ನಿಮಗೆ ತಿಳಿತಾ ಇರುತ್ತೆ, ಏನಾಗುತ್ತೆ ಹಾಗೂ ಹೋಗುಗಳೆಲ್ಲ ತಿಳಿಯುತ್ತೆ. ಕೆಲವರು ಪಾಸ್ಟ್ ಹೇಳ್ಬೋದು, ಪ್ರೆಸೆಂಟು, ಫ್ಯೂಚರ್ ಹೇಳ್ಬೋದು, ತ್ರಿಕಾಲ ಜ್ಞಾನಿ ಅಂತಾರೆ. ಹಾಗಾಗಿ ಓಕೆ ಗುರುಗಳೇ. ಇನ್ನು ವೀಕ್ಷಕರೇ, ಗುರೂಜಿಯವರ ವಿಶೇಷತೆಯನ್ನು ನಾನು ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೆ. ಇನ್ನು ಜ್ಯೋತಿಷ್ಯದ ಬಗ್ಗೆ ಅವರಿಗೆ ಮಾಹಿತಿ ಇದೆ, ಹಾಗೆ ವಾಸ್ತು ದೋಷದ ನಿವಾರಣೆಯನ್ನು ಮಾಡ್ತಾರೆ. ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ದರೆ ಅದನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂತಹ ಒಂದು ಪರಿಹಾರ ಮಾರ್ಗವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಜನ್ಮ ದಿನಾಂಕದ ಆಧಾರದ ಮೇಲೆ, ಇನ್ನು ಸ್ವರದ ಆಧಾರದ ಮೇಲೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಸ್ವತಃ ಗುರೂಜಿಯವರೇ ಕಂಡುಹಿಡಿದು ತದನಂತರ ಅದಕ್ಕೆ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಒದಗಿಸಿ ಕೊಡ್ತಾರೆ. ಗುರೂಜಿ, ಇಷ್ಟೆಲ್ಲ ವಿಧಿಗಳು ನಿಮ್ಮ ಬಳಿ ಇದೆ, ಇಷ್ಟೆಲ್ಲ ಕಲೆಗಳನ್ನು ಕಲ್ತಿದ್ದೀರಾ, ಇದು ಒಂದು ಸಾಧನೆಯೇ ಸರಿ. ಸೊ ಇದಕ್ಕೆ ಯಾವ ರೀತಿ ಆಯಿತು, ಹೇಗೆ ನೀವು ಈ ಒಂದು ಫೀಲ್ಡ್ಗೆ ಎಂಟ್ರಿ ಆದ್ರಿ ಅಂತ? ನಾನು ಈ ಫೀಲ್ಡ್ಗೆ ಬರಬೇಕಂತ ನಾನೇನು ಬರಲಿಲ್ಲ. ನನ್ನೊಂದು ಸಮಸ್ಯೆ ಇತ್ತಲ್ಲ, ನಾ ಪಟ್ಟಿರೋ ಕಷ್ಟ ಬೇರೆಯವ್ರು ಪಡಬಾರ್ದು ಅಂತ ನಾನು ಗುರುಗಳಲ್ಲಿ ಹಠ ಮಾಡಿ ಕಲ್ತಂತ ವಿದ್ಯೆ ಇದು, ಜ್ಞಾನ, ಈ ಕ್ರಿಯಾಯೋಗದ್ದು. ಹಾಗಾಗಿ ನಾ ಪಟ್ಟಿರೋ ಕಷ್ಟ ಬೇರೆಯವ್ರು ಪಡಬಾರ್ದು ಅನ್ನೋದು ನನಗೆ ತಲೆಯಲ್ಲಿ ತುಂಬ ಉಳ್ಕೊಂತದ್ದು. ಹಾಗಾಗಿ ಬೇಕೇ ಬೇಕು, ಈ ಕ್ರಿಯಾ ಕುಂಡಲಿನ ಕಲ್ತ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದು ಕೆಲವೊಂದು ತಿಳ್ಕೊಂಡಿದ್ದೆ ಚಿಕ್ಕ ವಯಸ್ಸು. ಈಗ ನಾವು ಏನು ಅಂತ ಹೇಳಿದ್ರೆ, ಸಮಸ್ಯೆಗಳನ್ನ ಜ್ಯೋತಿಷಿ ಬಳಿ ಹೋಗಿ ಕೇಳಿದಾಗ ಅವರು ಕೊಡುವಂಥ ಪರಿಹಾರಗಳು ಬೇರೆ ರೀತಿಯಾಗಿರುತ್ತೆ. ಈಗ ನಿಮ್ಮ ಬಳಿ ಬಂದರೆ ನೀವು ಯಾವ ರೀತಿಯಾದಂಥ ಪರಿಹಾರವನ್ನು ನಮಗೆ ಹೇಳ್ತೀರಾ ಅಂತ? ನಾ ಸಿಂಪಲ್, ಫಸ್ಟು ಯಾವುದೇ ಒಂದು ಸಮಸ್ಯೆಗೆ ನೀವು ಪರಿಹಾರ ಬೇಕು ಅಂದರೆ ನಾನು ನೋಡಿರ್ತೀನಿ, ಸಮಸ್ಯೆಗಳನ್ನ ಹೇಳ್ತೀನಿ. ಕೆಲವೊಂದು ಸಮಸ್ಯೆ ಇಲ್ಲಿ ನನ್ನ ಕಡೆಯಿಂದ ನಿಮಗೆ ಪರಿಹಾರ ಸಿಗಬೇಕಂದ್ರೆ ಫಸ್ಟು ನಿಮ್ಮಲ್ಲಿ ಭಕ್ತಿ ಬರಬೇಕು. ನನ್ನನ್ನು ಯಾರೇ ಭೇಟಿ ಮಾಡಬೇಕು, ನನ್ನ ಹತ್ರ ಬರಬೇಕು, ನಿಮ್ಮ ಮೂಲ ಸಮಸ್ಯೆ ಖಂಡಿತ ಮಾಡೇ ಮಾಡ್ತೀನಿ. ನಾನು ಪ್ರತಿಯೊಬ್ರಿಗೆ ಹೇಳ್ತೀನಿ, ಮೂಲ ಸಮಸ್ಯೆನ ತಿಳ್ಕೊಳ್ಳಿ, ಮೂಲ ಪರಿಹಾರನೂ ಖಂಡಿತ ಇರುತ್ತೆ. ಕಷ್ಟ ಅಂದಮೇಲೆ ಬಂದಮೇಲೆ ಪರಿಹಾರನೂ ಇದ್ದೇ ಇರುತ್ತಲ್ಲ, ಕಷ್ಟನೇ ಜೀವನ ಪರ್ಯಂತ ಇರಲ್ಲ. ಹಾಗಾಗಿ ನಾನು ಕೆಲವೊಂದು ಸಮಸ್ಯೆಗಳು ನೋಡಬೇಕು ಅಂದರೆ ಖಂಡಿತ ನಾನು ಅದನ್ನು ಸಮಸ್ಯೆನ ಪರಿಹಾರ ಮಾಡ್ತೀನಿ. ಅದರಲ್ಲಿ ಭಕ್ತಿ ಹೇಗೆ ಅಂದರೆ, ಫಸ್ಟು ನಾನು ಆಂಜನೇಯ ಸ್ವಾಮಿನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಈ ಜ್ಞಾನದಿಂದ, ನನ್ನ ಗುರುಗಳ ಮುಖಾಂತರ. ಯಾಕಂದರೆ ಪ್ರತಿ ಕ್ಷಣ ನನ್ನ ಗುರುಗಳನ್ನೇ ನಾನು ಆರಾಧಿಸ್ತಿದ್ದೆ. ಬಾಬಾಜಿ 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 ಅಂತಿದ್ದೆ. ಅವಾಗ ಹೇಳಿದ್ರು, ಬಾಬಾಜಿ ನಾನೇ, ರಾಮನು ನಾನೇ, ಶಿವನು ನಾನೇ, ನೀ ರಾಮ ಅಂತ ಧ್ಯಾನ ಮಾಡು, ನಿನಗೆ ಆಂಜನೇಯ ಸ್ವಾಮಿ ಹೊಲಿತಾರೆ, ಸಿದ್ಧಿ ಹಾಕ್ತಾರೆ ಅಂತ. ಇದು ಒಂದು 3 ವರ್ಷ ಕಾಲ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅದೊಂದು ಇನ್ಸಿಡೆಂಟ್. ನಾನು ಕಷ್ಟದಲ್ಲಿ ತುಂಬ ಸಮಸ್ಯೆಗಳಿಗೋಸ್ಕರ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ನಿಮ್ಮ ಹಾಗೇನೆ. ಆಗ ಈ ಸಾಧನೆಗಿನ್ನ ಮುಂಚೆ ಆಗ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಹೋದಾಗ ತುಂಬ ಕಷ್ಟ ಸಮಸ್ಯೆ ಇದ್ದಂಥ ಸಮಯದಲ್ಲಿ ಅಲ್ಲಿ ನನ್ನ ಪರಿಹಾರ ಸಿಗಲಿಲ್ಲ. ನನ್ನ ಒಂದು ಸ್ನೇಹಿತನಿಗೆ ಪರಿಹಾರ ಸಿಕ್ತು. ನಾನು ಕಷ್ಟ ಅಂತ ಬಂದಲ್ಲಪ್ಪ ಭಗವಂತ, ನಿನ್ನ ನಂಬಿ
ನೀನು ಏನು ನನಗೆ ಸಮಸ್ಯೆಗೆ ಪರಿಹಾರನೇ ತಿಳಿಸ್ಲಿಲ್ಲ ಅನ್ನೋ ಬೇಸರ ಆಯಿತು. ಆವಾಗ ನಾನು ದೇವಸ್ಥಾನದಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲಿವರೆಗೂ ಬಂದೆ, ನಿನ್ನ ಹುಡ್ಕೊಂಡು ಬಂದೆ, ನೀನು ನಮ್ಮೂರಲ್ಲೇ ಹುಡುಕ್ತೀನಿ, ನಿನ್ನನ್ನು ಬಿಡಲ್ಲ ನಾನು ಅಂತ ತಿರುಗಿ ಒಂದು ಚಾಲೆಂಜ್ ಮಾಡಿ ಹಿಂಗೆ ಚಿಟಿಕೆ ಹೊಡೆದೆ. ಇವತ್ತು ಇದೇ ಸ್ಪೆಷಾಲಿಟಿ ನನ್ನ ಹತ್ರ ವಿದ್ಯೆ. ಯಾವುದೇ ಒಂದು ಸಮಸ್ಯೆಗೆ ಒಂದು ಚಿಟಿಕೆ ಹೊಡಿತೀನಿ, ಖಂಡಿತ ಪರಿಹಾರ ಆಗುತ್ತೆ. ಅದು ಆಂಜನೇಯ ಸ್ವಾಮಿನ ನಾನು 3 ವರ್ಷ ಕಾಲ ಒಂದು ಭಕ್ತಿಯಿಂದ ಆರಾಧಿಸಿ ಆ ಭಗವಂತನ ಅನುಗ್ರಹ. ಇವತ್ತು ಯಾವುದೇ ಒಂದು ಸಮಸ್ಯೆ ಇದ್ದರೂ ಒಂದು ಏನೇ ಒಂದು ಪರಿಹಾರ ಮಾಡಬೇಕು, ಏನೋ ಒಂದು ನೆಗೆಟಿವ್ಸ್ ತೆಗಿಬೇಕು, ಕ್ಲಿಯರ್ ಮಾಡಬೇಕಂದ್ರೂ ಮೂಲವಾಗಿ ಆಂಜನೇಯ ಸ್ವಾಮಿ ಒಂದು ಮೂಲ ಮಂತ್ರ ನನಗೆ ಸಿದ್ಧಿಯಾಗಿದೆ. ಆಂಜನೇಯ ಸ್ವಾಮಿ ಸ್ವಯಂ ನನಗೆ ಹೇಳ್ಕೊಟ್ಟಿರೋ ಮಂತ್ರ ಅದಿದೆ. ಓಕೆ, ಇನ್ನು ಗುರುಗಳೇ, ನಿಮ್ಮ ತಾಯಿಯ ಸಾವಿನ ರಹಸ್ಯದ ಬಗ್ಗೆ ನಮಗೆ ಒಂಚೂರು ತಿಳಿ ಹೇಳೋದಾದ್ರೆ. ಇದು ಒಂದು 2015 ಆಗಿದ್ದು. ನಾನು ಅವಾಗ ಮೆಡಿಟೇಷನ್ ಏನು ಮಾಡ್ತಾ ಇರಲಿಲ್ಲ. ಕೆಲವೊಂದು ಸಮಯ ಕೂತ್ಕೋತಿದ್ದೆ, ಕೆಲವೊಂದು ಸಮಯದಲ್ಲಿ ನಾನು ಇದು ಮಾಡ್ತಿದ್ದೆ. ಅದಾದಮೇಲೆ ನಾನು ಆ ಸಮಯದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಆದರೆ ಈ ವಾಯ್ಸ್ ಮಾತ್ರ ನನಗೆ ಬಾಬಾಜಿ ವಾಯ್ಸ್ ಕೇಳ್ತಾನೆ ಇರೋದು. ಆವಾಗ ನಾನು ಸರಿ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ, ರೂಮ್ಗೆ ಹೋಗ್ಬಿಟ್ಟು ಧ್ಯಾನ ಕೂತ್ಕೊಂಡೆ. 5 ನಿಮಿಷ ಸುಮ್ಮನೆ ಕೂತ್ಕೊಂಡೆ. ಏನೋ ಆಗ್ತಿದೆ ನಮ್ಮ ತಾಯಿಗೆ ಏನು ಅಂತ ಆವಾಗ ಹೇಳಿದ್ರು ಬಾಬಾಜಿ, ನಿನ್ನ ತಾಯಿ 6 ಮಂತ್ 6 ತಿಂಗಳೊಳಗಡೆ ತೀರ್ಕೋತಾರೆ, ಆದರೆ ಮುಕ್ತಿ ಮೋಕ್ಷ ಆಗತ್ತೆ, ಮತ್ತೆ ನಿನ್ನ ತಾಯಿಗೆ ಈ ಸಮಸ್ಯೆ ಇದೆ ಅಂತ ಹೇಳಿದರು. ನಮ್ಮ ತಾಯಿಗೆ ಕ್ಯಾನ್ಸರ್ ಇತ್ತು, ಡಾಕ್ಟ್ರಿಗೆ ತೋರಿಸಿರ್ಲಿಲ್ಲ ನಾವು. ನಾನು ಹೇಳಿದೆ ನನ್ನ ಅಣ್ಣನಿಗೆ, ಅಮ್ಮನಿಗೆ ಈ ಥರ ಸಮಸ್ಯೆ ಇದೆ, ಏನೋ ಹಿಂಗೆ ಹೇಳ್ತಿದ್ಯಾ, ಹೋಗ್ಬೇಕಾದ್ರೆ ಟೆಸ್ಟ್ ಮಾಡಿಸ. ಅವ್ನು ಟೆಸ್ಟ್ ಮಾಡಿಸಿದ್ರೆ 2nd ಸ್ಟೇಜಲ್ಲಿ ಇತ್ತು. ನಾನು ಹೇಳಿದೆ 6 ಮಂತ್ ಅಷ್ಟೇ, ಅಷ್ಟರೊಳಗಡೆ ಹೋಗ್ತಾರೆ, ಟೈಮ್ ಬಂದುಬಿಟ್ಟಿದೆ ಅಂದೆ. ಏನು ಹಿಂಗೆ ಹೇಳ್ತಿದ್ಯಾ ಅಂದೆ. ಮುಗೀತು, ಏನು ಮಾಡಲಿಕ್ಕಾಗಲ್ಲ ಅಂದೆ. ಅದು 20/2/2015 ಅವ್ರು ತೀರ್ಕೊಂಡಿದ್ದು. ಆದರೆ ಬಾಬಾಜಿ ಒಂದು ಮಾತು ಹೇಳಿದರು, ಅವ್ರಿಗೆ ಮೋಕ್ಷ ಸಿಗುತ್ತೆ, ಮೋಕ್ಷ ಆಗುತ್ತೆ, ಆತ್ಮಕ್ಕೆ ಮೋಕ್ಷ ಸಿಗುತ್ತೆ, ಮತ್ತೆ ಅವರು ಬರಲ್ಲ. ಇದು ನಿನಗೆ ನಾನು ಹೇಳಬಲ್ಲೆ, ನಿನಗೆ ಹೊರ ಕೊಡಬಲ್ಲೆ ಅಂತ ಅವತ್ತು ನನಗೆ ಹೇಳಿದ್ದು. ಹಾಗಾಗಿ ಎಷ್ಟೋ ಜನದ್ದು ಒಂದು ಹುಟ್ಟು ಹೇಳಿದ್ದೀನಿ. ನನ್ನ ಒಂದು ಕೇಸಸಲ್ಲಿ ಒಂದು 54 ಜನಕ್ಕೆ ಇದೇ ಮಕ್ಕಳಾಗಿದೆ, ನಿಮ್ಗೆ ಇದೇ ಮಕ್ಕಳಾಗುತ್ತೆ ಅಂತ ಹೇಳಿದ್ದೀನಿ, ಹುಟ್ಟು ಹೇಳಿದ್ದೀನಿ. ಕೆಲವೊಂದು ಸಾವನ್ನ ಯಾಕೆ ನುಡಿಬಾರ್ದು ಅಂದರೆ ಅದು ಪ್ರಕೃತಿ ವಿರುದ್ಧ ಅದು. ಹಾಗಾಗಿ ಅದನ್ನು ಸಾವನ್ನ ನುಡಿಬಾರ್ದು, ಹೇಳಬಾರ್ದು. ಒಬ್ಬರು ಸಾಧಕರಾಗಿರ್ಬೋದು, ಯೋಗಿಗಳು ಅಂದರೆ ಅವ್ರಿಗೆ ಆ ಒಂದು ಶಕ್ತಿ ಇರುತ್ತೆ. ಅವ್ರ ಬಾಯಲ್ಲಿ ಒಳ್ಳೇದು ಹೇಳಿದ್ರು ಆಗುತ್ತೆ, ಕೆಟ್ಟದ್ದು ಹೇಳಿದ್ರು ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಯಾವತ್ತೂ ಜ್ಞಾನಿಗಳು ಯಾವುದೇ ಒಂದು ವಿಚಾರದಲ್ಲಿ ಕೆಟ್ಟದ್ದನ್ನು ಹೇಳಲ್ಲ. ಅವರು ತುಂಬ ಸೈಲೆಂಟ್, ಮೌನಿಯಾಗಿರ್ತಾರೆ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಹಾಗಾಗಿ ಅದು ನನ್ನ ಒಂದು ತಾಯಿದು ಬಾಬಾಜಿ ತಿಳಿಸಿದ್ದಂಥದ್ದು. ಓಕೆ ಗುರುಗಳೇ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಒಂದು ತಿಳುವಳಿಕೆ ಹೇಳೋದಾದ್ರೆ. ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಸಮಯ ಕಡಿಮೆ ಇದೆ. ಇವತ್ತು ಏನೆಲ್ಲ ಆಗ್ತಿದೆ ನೀವು ನೋಡ್ತಿದ್ದೀರಾ. ಭಕ್ತಿ ಬೇಕು ನಿಮ್ಮಲ್ಲಿ. ಈ ಒಂದು ಭಕ್ತಿ, ದೈವ ಭಕ್ತಿ, ನಮ್ಮ ಒಂದು ಆಚಾರ ವಿಚಾರ, ಸಂಸ್ಕಾರ, ನಮ್ಮ ಒಂದು ಧರ್ಮ ಅನ್ನೋದು ಪ್ರತಿಯೊಬ್ಬರಲ್ಲೂ ಮೂಡಬೇಕು, ಬರಬೇಕು. ನಿಮ್ಮನ್ನು ಯಾರೂ ಒಂದು ಉಳಿಸ್ಬೇಕು, ಬೆಳೆಸ್ಬೇಕು ಅಂದರೆ ಖಂಡಿತ ನಿಮ್ಮನ್ನು ನೀವು ಪರಿವರ್ತನೆಗೊಳಿಸ್ಕೋಬೇಕು. ನಿಮ್ಮಲ್ಲಿ ಭಕ್ತಿ ಭಾವ ಮೂಡಬೇಕು, ಆ ಶ್ರದ್ಧಾ ಭಕ್ತಿ ಖಂಡಿತ ಬರಬೇಕು. ಏನೆಲ್ಲ ಒಂದು ಆಗ್ತಿದೆ ನೀವು ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಸಮಯ ಇಲ್ಲ. ತುಂಬ ಒಂದು ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ, ಅದರಲ್ಲಿ ಎಲ್ಲರೂ ಎದುರಿಸಲೇಬೇಕಾಗತ್ತೆ. ನೀವು ಭಕ್ತಿಯಿಂದ ಖಂಡಿತ ಭಗವಂತನ ಕಾಣಿ. ನಾನು ಒಂದು ಸಾಮಾನ್ಯಗೆ ಎಲ್ಲರಿಗೂ ಒಂದು ಹೇಳ್ತೀನಿ, ಭಕ್ತಿ ಎಂಬ ಜ್ಯೋತಿನ ನಿನ್ನಲ್ಲಿ ಬೆಳಗಿಸು, ಆ ಭಗವಂತ ನಿನ್ನಲ್ಲಿ ಕಾಣ್ತಾನೆ ಅಂತ ಹೇಳ್ತಿರ್ತೀನಿ. ಹಾಗಾಗಿ ಒಂದು ಭಕ್ತಿ ಭಾವ, ಶ್ರದ್ಧೆ, ನಂಬಿಕೆ ಇವೆಲ್ಲ ನಿಮ್ಮಲ್ಲಿ ಬರಲಿ. ಖಂಡಿತ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮಲ್ಲಿ ಒಂದು ಪರಿವರ್ತನೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈಗ ಆಗ್ತಾ ಇರೋದು ಪ್ರಕೃತಿಯಿಂದ ನೋಡಿದ್ದೀರಾ, ತುಂಬ ಸಮಸ್ಯೆಗಳು ಆಗ್ತಿದೆ. ಹಾಗಾಗಿ ಇದನ್ನು ನೀವು ಎಲ್ಲರೂ ಡ್ಯಾಮೇಜ್ ಮಾಡಿದ್ದೀವಿ, ಎಲ್ಲರೂ ಹಾಳು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಅದನ್ನು ಎಲ್ಲರೂ ಸರಿ ಮಾಡಬೇಕು. ಆದಷ್ಟು ಒಂದೊಂದು ಗಿಡ ಮರಗಳು ಮತ್ತೆ ನೆಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಗ್ತಿರೋದು ಪ್ರಕೃತಿಯಿಂದ, ಪಂಚಭೂತ ಶಕ್ತಿಗಳಿಂದ ಆಗ್ತಿದೆ. ಪಂಚಭೂತ ಶಕ್ತಿಗಳಿಗೆ ಯಾರೂ ತಡಿಲಿಕ್ಕೆ ಬರಲ್ಲ, ಯಾವ ಯೋಗಿಗಳು ಬರಲ್ಲ, ಯಾವ ಸಾಧಕರು ಬರಲ್ಲ. ಆ ಭಗವಂತ ಬಂದ್ರೂ ಅಡ್ಡ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಮೂಲವಾಗಿ ತಾಯಿನೇ. ಈಗ ಮೂಲ ಶಕ್ತಿ ಅಂತ ಹೇಳ್ತೀವಿ, ಆದಿಶಕ್ತಿ ಅಂತ ಹೇಳ್ತೀವಿ. ಈಗ ನನ್ನಲ್ಲಿರೋ ಕುಂಡಲಿನಿ ಶಕ್ತಿ ಯಾವುದು? ಆ ತಾಯಿ ಶಕ್ತಿನೇ, ಮೂಲ ಶಕ್ತಿ. ಇವತ್ತು ನಾನು ಏನೇ ಒಂದು ಹೇಳ್ತಿದ್ದೀನಿ, ನಾ ಹೇಳೋದೆಲ್ಲ ನಡೆಯುತ್ತೆ ಆಗುತ್ತೆ ಅಂದರೆ ಆ ಪ್ರಕೃತಿ ನನಗೆ ಕನೆಕ್ಟ್ ಆಗಿದೆ. ಆ ಪ್ರಕೃತಿಯಲ್ಲಿ ಎಷ್ಟೊಂಥ ವಿಷಯಗಳು ನನಗೆ ತಿಳಿದಿದೆ. ನಾವು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತೀವಿ. ಯಾಕೆಂದರೆ ಇದು ದೈವ ರಹಸ್ಯ ಆಗಿರುತ್ತೆ, ಪ್ರಕೃತಿ ರಹಸ್ಯ ಆಗಿರುತ್ತೆ. ಆದರೂ ಒಂದು ಬೇಸರ ಆಗ್ತಿದೆ. ಯಾಕಂದರೆ ಈ ಪ್ರಕೃತಿಯಿಂದ ಎಲ್ಲ ನಾವು ಪಡ್ಕೊಂಡಿದ್ದೀವಿ, ನಾವೇನು ಕೊಟ್ಟಿಲ್ಲ ಅಲ್ವಾ? ಹಾಗಾಗಿ ಇವತ್ತು
ಅದಕ್ಕೂ ಕೋಪ ಮುನಿಸು ಅನ್ನೋದು ಬಂದಿದೆಯಲ್ಲ, ಫೇಸ್ ಮಾಡಲೇಬೇಕಲ್ವಾ. ಹಾಗಾಗಿ ಇದನ್ನು ಎಲ್ಲರೂ ಡ್ಯಾಮೇಜ್ ಮಾಡಿದ್ದೀವಿ, ಸರಿ ಮಾಡೋಣ. ಒಂದೊಂದು ನಿಮ್ಮ ಜಾಗದಲ್ಲಿ ಒಂದೊಂದು ಗಿಡಗಳನ್ನ ನೆಡಿ, ಸ್ವಲ್ಪ ಅದನ್ನು ಪೋಷಣೆ ಮಾಡಿ, ನಿಮಗಾಗಿ ಅಲ್ಲ ಮುಂದಿನ ಜನಕ್ಕಾದ್ರೂ, ಮುಂದಿನ ಜನ್ರೇಷನ್ಗೆ ಉಪಯೋಗಕ್ಕೆ ಬರುತ್ತೆ, ಸ್ವಲ್ಪ ಶಾಂತಿ ಆಗುತ್ತೆ. ಮತ್ತು ಈ ಪ್ರಕೃತಿಗೆ ಎಲ್ಲರೂ ಒಂದು ಕ್ಷಮೆ ಯಾಚನೆ ಮಾಡಿ. ನಾನು ಹೇಳೋದಿಷ್ಟೇ, ಇವತ್ತು ನಿಮ್ಮ ಉಳಿಸ್ಬೇಕು, ಬೆಳೆಸಬೇಕು, ನಿಮ್ಮೆಲ್ಲ ಇಷ್ಟಾರ್ಥ ಕೋರಿಕೆಗಳು ಕೊಡಬೇಕಂದ್ರೆ ಮೂಲವಾಗಿ ಈ ಪ್ರಕೃತಿಯಿಂದನೇ ಸಾಧ್ಯ. ಹಾಗಾಗಿ ಈ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಒಂದು ಕ್ಷಮೆ ಯಾಚನೆ ಮಾಡಬೇಕು. ಕ್ಷಮಿಸಿ ಅಂತ ಆ ಒಂದು ಪ್ರಕೃತಿನ ಕೇಳಿ, ಖಂಡಿತ ಅದು ಶಾಂತಿ ಆಗುತ್ತೆ. ಇದೊಂದೇ ಮಾರ್ಗ ನಾನು ಹೇಳ್ತಿದ್ದೀನಿ. ಖಂಡಿತ ಇಲ್ಲಾಂದ್ರೆ ತುಂಬ ಸಮಸ್ಯೆಗಳು ಎದುರಾಗುತ್ತೆ. ಇದು ನೇರವಾಗಿ ಹೇಳ್ತಿದ್ದೀನಿ, ಕಾಲಜ್ಞಾನದಲ್ಲಿ ನಡೀತಾ ಇದೆ. ಹಾಗಾಗಿ ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.